ಮೈದಾನದಲ್ಲೇ ವೈಭವನ ವಿರಾಟ ರೂಪ. ಬಿಸಿಸಿಐನಿಂದ ಬಿಗ್ ವಾರ್ನಿಂಗ್. ನಮಸ್ಕಾರ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇದೇ ತರಹದ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಧುನಿಕ ಕ್ರಿಕೆಟ್ ಇವತ್ತು ಕೇವಲ ರನ್ ಗಳಿಸುವ ಅಥವಾ ವಿಕೆಟ್ ಉರುಳಿಸುವ ಸಾಂಪ್ರದಾಯಿಕ ಆಟವಾಗಿ ಉಳಿದಿಲ್ಲ. ಇವತ್ತಿನ ಕ್ರಿಕೆಟ್ ಮೈದಾನಗಳು ಕೇವಲ ಬ್ಯಾಟ್ ಹಾಗೂ ಬಾಲ್ಗಳ ನಡುವಿನ ಹೋರಾಟದ ವೇದಿಕೆಯಾಗಿಲ್ಲ. ಬದಲಿಗೆ ಅವು ಮೈದಾನದೊಳಗಿನ ಬಿರುಸಿನ ಮಾತುಗಳು, ತೀಕ್ಷ್ಣ ನೋಟಗಳು ಹಾಗೂ ಅತ್ಯಂತ ತೀವ್ರವಾದ ಆಕ್ರಮಣಕಾರಿ ಮನೋಭಾವದ ಕಣಜವಾಗಿ ಮಾರ್ಪಡ್ತಾ ಇವೆ. ಪ್ರಸ್ತುತ ಭಾರತೀಯ ಕ್ರಿಕೆಟ್ನ ಯುವ ಪೀಳಿಗೆಯಲ್ಲಿ ಎದ್ದು ಕಾಣ್ತಾ ಇರುವುದು ಇದೇ ಆಕ್ರಮಣಕಾರಿ ಮನೋಭಾವ ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ಹಿಂದೆ ಸರಿಯದ ಜಿದ್ದಿನ ಸ್ವಭಾವ. ಹಿಂದೆಲ್ಲ ಈ ರೀತಿಯ ಆಕ್ರೋಶದ ಕಿಡಿಗಳು ಕೇವಲ ನಮ್ಮ ದೇಶಿ ಕ್ರಿಕೆಟ್ ಟೂರ್ನಿಗಳಿಗೆ ಅಥವಾ IPLನಂತಹ ವಾಣಿಜ್ಯ ಹಾಗೂ ಮನೋರಂಜನಾ ವೇದಿಕೆಗಳಿಗೆ ಮಾತ್ರ ಸೀಮಿತವಾಗಿದ್ವು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಆಕ್ರೋಶದ ಕಿಡಿ ದೇಶವನ್ನು ಪ್ರತಿನಿಧಿಸುವ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲೂ ಜ್ವಾಲಿಯಾಗಿ ಉರಿತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಈ ಬದಲಾಗ್ತಾ ಇರುವ ಕ್ರಿಕೆಟ್ ಸಂಸ್ಕೃತಿ ಮತ್ತು ಯುವ ಆಟಗಾರರ ತೀವ್ರ ಆಕ್ರಮಣಕಾರಿ ನಡವಳಿಕೆಯನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ BCCI ಹೇಗೆ ನಿಭಾಯಿಸಬೇಕು ಮತ್ತು ಮುಂಬರುವ ದಿನಗಳಲ್ಲಿ ಭಾರತೀಯ ಕ್ರಿಕೆಟ್ನ ಶಿಸ್ತನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದು ಇಡೀ ಜಗತ್ತಿನ ಕ್ರೀಡಾ ವಲಯದಲ್ಲಿ ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈ ಇಡೀ ಚರ್ಚೆಗೆ ಮತ್ತು ಗಂಭೀರ ಚಿಂತನೆಗೆ ಕಾರಣವಾಗಿರೋದು ಭಾರತೀಯ ಕ್ರಿಕೆಟ್ನ ಹೊಸ ಆಶಾ ಕಿರಣ 15 ವರ್ಷದ ಯುವ ಆಟಗಾರ ವೈಭವ ಸೂರ್ಯವಂಶಿ ಇತ್ತೀಚೆಗೆ ಮೈದಾನದಲ್ಲಿ ತೋರಿದ ವರ್ತನೆ. ಶ್ರೀಲಂಕಾ ಎ ತಂಡದ ವಿರುದ್ಧದ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಎದುರಾಳಿ ಆಟಗಾರರೊಂದಿಗೆ ದೈಹಿಕ ಜಗಳಕ್ಕೆ ಇಳಿದ ಘಟನೆ ಇಡೀ ಕ್ರಿಕೆಟ್ ಲೋಕ ತಲೆ ತಗ್ಗಿಸುವಂತೆ ಮಾಡಿದೆ ಮತ್ತು BCCIಗೆ ಹೊಸ ತಲೆನೋವನ್ನು ತಂದಿಟ್ಟಿದೆ. ಆ ಪಂದ್ಯದ ಸೂಪರ್ ಓವರ್ನ ಅತ್ಯಂತ ರೋಮಾಂಚಕ ಹಾಗೂ ಒತ್ತಡದ ಕ್ಷಣಗಳಲ್ಲಿ ಶ್ರೀಲಂಕಾ ಆಟಗಾರರು ವೈಭವ್ ಸೂರ್ಯವಂಶಿ ಅವರನ್ನು ಮಾನಸಿಕವಾಗಿ ಕುಗ್ಗಿಸೋದಕ್ಕೆ ಯತ್ನಿಸಿದರು. ಮನೆಗೆ ಹೋಗು, ಇದು IPL ಅಲ್ಲ ಅಂತ ಅತ್ಯಂತ ಕಟುವಾಗಿ ಕೆಣಕಿದಾಗ 15 ವರ್ಷದ ಯುವ ಆಟಗಾರ ವೈಭವ್ ತಕ್ಷಣವೇ ತನ್ನ ತಾಳ್ಮೆಯನ್ನು ಕಳೆದುಕೊಂಡು ಎದುರಾಳಿ ಆಟಗಾರ ವಿನೇಶ್ ಹಲಂಬಾಗೆ ಜೊತೆ ನೇರವಾಗಿ ಮೈದಾನದಲ್ಲೇ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದರು. BCCI ಸದ್ಯಕ್ಕೆ ಈ ಯುವ ಆಟಗಾರನ ವೃತ್ತಿ ಜೀವನವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಯಾವುದೇ ಕಠಿಣ ಶಿಕ್ಷೆಯನ್ನು ವಿಧಿಸದೆ ಅವರ ಗಮನ ಕ್ರಿಕೆಟ್ನಿಂದ ಬೇರೆಡೆಗೆ ಹರಿಯದಂತೆ ಅತ್ಯಂತ ಜಾಣ್ಮೆಯಿಂದ ನೋಡಿಕೊಳ್ಳುವುದಕ್ಕೆ ನಿರ್ಧಾರ ಮಾಡಿದ. ಆದರೆ ಸಂಜಯ್ ಮಂಜ್ರೇಕರ್ ಅವರಂತಹ ಹಿರಿಯ ಮತ್ತು ಅನುಭವಿ ಕ್ರಿಕೆಟಿಗರು ಈ ಘಟನೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಎಚ್ಚರಿಸಿದ್ದಾರೆ. ವೈಭವ್ ಅವರ ಈ ಆಕ್ರಮಣಕಾರಿ ಸ್ವಭಾವ ಮತ್ತು ಅತಿಯಾದ ಸಿಟ್ಟು ಮುಂದಿನ ದಿನಗಳಲ್ಲಿ ಅವರ ವೃತ್ತಿ ಜೀವನಕ್ಕೆ ದೊಡ್ಡ ಮುಳ್ಳಾಗಬಹುದು. ಅವರ ಇಡೀ ಕ್ರಿಕೆಟ್ ಭವಿಷ್ಯವನ್ನೇ ಇದು ನಾಶಪಡಿಸಬಹುದು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಈ ಅಪ್ರತಿಮ ಯುವ ಪ್ರತಿಭೆಯನ್ನು ಸೂಕ್ತ ಹಾದಿಗೆ ತರೋದಕ್ಕೆ, ಭಾರತೀಯ ಕ್ರಿಕೆಟ್ನ ಘನತೆಯನ್ನು ಎತ್ತಿ ಹಿಡಿಯೋದಕ್ಕೆ BCCI ತಕ್ಷಣವೇ ಕೈಗೊಳ್ಳಬೇಕಾದ ಪ್ರಮುಖ ಕ್ರಮಗಳು ಯಾವುವು ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ನೋಡ್ತಾ ಹೋಗೋಣ. ವಿಶ್ವದ ಪ್ರಮುಖ ಕ್ರಿಕೆಟ್ ತಜ್ಞರು ಹಾಗೂ ಹೆಸರಾಂತ ಕ್ರೀಡಾ ಮನಃಶಾಸ್ತ್ರಜ್ಞರ ಪ್ರಕಾರ ವೈಭವ ಸೂರ್ಯವಂಶಿ ಅವರಲ್ಲಿ ಕೌಶಲ್ಯದ ಕೊರತೆಯಾಗಲಿ ಅಥವಾ ರನ್ ಗಳಿಸುವ ಸಾಮರ್ಥ್ಯದ ಕೊರತೆಯಾಗಲಿ ಖಂಡಿತವಾಗ್ಲೂ ಇಲ್ಲ. ಅವರಲ್ಲಿ ಭರಪೂರ ಪ್ರತಿಭೆ ಇದೆ. ಆದರೆ ಅವರಲ್ಲಿ ಎದ್ದು ಕಾಣ್ತಾ ಇರೋದು ಪರಿಸ್ಥಿತಿಯನ್ನು ಹಾಗೂ ಎದುರಾಳಿಗಳ ಮಾನಸಿಕ ದಾಳಿಯನ್ನು ನಿಭಾಯಿಸುವ ಸಾಮರ್ಥ್ಯದ ತೀವ್ರ ಕೊರತೆ. ಈ ನಿಟ್ಟಿನಲ್ಲಿ BCCI ತನ್ನ ಯುವ ಆಟಗಾರರ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಅತ್ಯಂತ ಕಠಿಣ ಹಾಗೂ ವ್ಯವಸ್ಥಿತ ಕ್ರಮಗಳನ್ನು ಕೈಗೊಳ್ಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದರಲ್ಲಿ ಮೊದಲನೇದಾಗಿ ಮತ್ತು ಅತ್ಯಂತ ಪ್ರಮುಖವಾಗಿ ಜಾರಿಗೆ ತರಬೇಕಾಗಿರೋದು ಮಾನಸಿಕ ತರಬೇತಿ ಹಾಗೂ ಒತ್ತಡ ನಿರ್ವಹಣೆಯ ಶಿಬಿರಗಳು. ವೈಭವ್ ಸೂರ್ಯವಂಶಿ ಅವರಿಗೆ ಕೇವಲ ನೆಟ್ಸ್ನಲ್ಲಿ ಬ್ಯಾಟಿಂಗ್ ಅಭ್ಯಾಸ ಮಾಡಿಸಿದರೆ ಸಾಲಲ್ಲ, ಅವರಿಗೆ ವಿಶೇಷ ಮಾನಸಿಕ ತರಬೇತಿಯನ್ನು ನೀಡುವ ತುರ್ತು ಅಗತ್ಯ ಇದೆ. ಇದಕ್ಕಾಗಿ VVS ಲಕ್ಷ್ಮಣ್ ಅವರಂತಹ ಶಿಸ್ತಿನ ಮತ್ತು ತಾಳ್ಮೆಯ ಸಾಕಾರ ಮೂರ್ತಿಯಂತಿರುವ ಹಿರಿಯ ಆಟಗಾರರ ನೇತೃತ್ವದ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಅಂದರೆ NCAನಲ್ಲಿ ಯುವ ಆಟಗಾರರಿಗಾಗಿ ವಿಶೇಷ ಮಾನಸಿಕ ಪ್ರೊಫೈಲಿಂಗ್ ಶಿಬಿರಗಳನ್ನು
ನಡೆಸಬೇಕು. ಈ ಶಿಬಿರಗಳ ಮೂಲಕ ಯುವ ಕ್ರಿಕೆಟಿಗರಿಗೆ ಮಾನಸಿಕವಾಗಿ ಹೇಗೆ ಸದೃಢರಾಗಬೇಕು ಅನ್ನೋದನ್ನು ಕಲಿಸಿಕೊಡಬೇಕು. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಅತ್ಯುನ್ನತ ಒತ್ತಡವನ್ನು ಹೇಗೆ ಧನಾತ್ಮಕವಾಗಿ ನಿರ್ವಹಿಸಬೇಕು ಎನ್ನುವ ಕಲೆಯನ್ನು ಪ್ರಾಯೋಗಿಕವಾಗಿ ಹೇಳಿಕೊಡಬೇಕಾಗಿದೆ. ಕೇವಲ ತರಗತಿಗಳಲ್ಲಿ ಪಾಠ ಮಾಡಿದರೆ ಅಥವಾ ಕೌನ್ಸಿಲಿಂಗ್ ಮಾಡಿದರೆ ಇಂತಹ ಯುವ ಆಟಗಾರರ ವರ್ತನೆಯಲ್ಲಿ ಬದಲಾವಣೆ ತರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ BCCI ಅಭ್ಯಾಸ ಪಂದ್ಯಗಳ ಸಮಯದಲ್ಲಿ ಉದ್ದೇಶಪೂರ್ವಕವಾಗಿ ಕೃತಕ ಒತ್ತಡಗಳ ಸನ್ನಿವೇಶಗಳನ್ನು ಸೃಷ್ಟಿಸಬೇಕಾಗಿದೆ. ಅಂದರೆ ವೈಭವ ಸೂರ್ಯವಂಶಿ ಬ್ಯಾಟಿಂಗ್ ಮಾಡುವಾಗ ನೆಟ್ಸ್ನಲ್ಲಿ ಅಥವಾ ಅಭ್ಯಾಸ ಪಂದ್ಯಗಳಲ್ಲಿ ಸಹ ಆಟಗಾರರು ಅಥವಾ ಬೌಲರ್ಗಳು ಉದ್ದೇಶಪೂರ್ವಕವಾಗಿ ಅವರನ್ನು ಕೆಣಕುವ, ಸ್ಲೆಡ್ಜಿಂಗ್ ಮಾಡುವ ಅಥವಾ ಅವರ ಏಕಾಗ್ರತೆಯನ್ನು ಭಂಗಗೊಳಿಸುವ ಸನ್ನಿವೇಶಗಳನ್ನು ಕೃತಕವಾಗಿ ನಿರ್ಮಿಸಬೇಕು. ಇಂತಹ ಕಠಿಣ ಮತ್ತು ಕೆರಳಿಸುವ ಸಂದರ್ಭಗಳಲ್ಲಿ ವೈಭವ ತಮ್ಮ ಭಾವನೆಗಳನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ತಾರೆ, ತಮ್ಮ ಸಿಟ್ಟನ್ನು ಹೇಗೆ ಹತೋಟಿಯಲ್ಲಿ ಇಡ್ತಾರೆ ಅನ್ನೋದನ್ನು ತರಬೇತುದಾರರು ಮತ್ತು ಮನಃಶಾಸ್ತ್ರಜ್ಞರು ಹತ್ತಿರದಿಂದ ಗಮನಿಸಿ ಪರೀಕ್ಷಿಸಬೇಕು. ಇದರೊಂದಿಗೆ ಪಂದ್ಯದ ಅತ್ಯಂತ ಕಠಿಣ ಹಾಗೂ ಉದ್ವೇಗದ ಕ್ಷಣಗಳಲ್ಲಿ ಮನಸ್ಸನ್ನು ತಕ್ಷಣವೇ ಶಾಂತ ಸ್ಥಿತಿಗೆ ತರಲು ನೆರವಾಗುವ ಮೈಂಡ್ ರಿಸೆಟ್ ತಂತ್ರಗಳನ್ನು ಅವರಿಗೆ ಕಲಿಸಿಕೊಡಬೇಕು. ಹಿರಿಯ ಕ್ರೀಡಾ ಮನಃಶಾಸ್ತ್ರಜ್ಞರ ಪ್ರಕಾರ ಮೈದಾನದಲ್ಲಿ ಎದುರಾಳಿಗಳು ಕೆಣಕಿದಾಗ ತಕ್ಷಣವೇ ಪ್ರತಿಕ್ರಿಯಿಸದೆ ಆಳವಾದ ಉಸಿರಾಟವನ್ನು ತೆಗೆದುಕೊಳ್ಳೋದು ಅಥವಾ ನಿರ್ದಿಷ್ಟ ದೈಹಿಕ ತಂತ್ರಗಳ ಮೂಲಕ ಗಮನವನ್ನು ಬೇರೆಡೆಗೆ ಹರಿಸುವುದು ಅತ್ಯಗತ್ಯ. ಈ ತಂತ್ರಗಳು ಯುವ ಆಟಗಾರನಿಗೆ ಕೋಪವನ್ನು ನಿಯಂತ್ರಿಸಿ ಮತ್ತೆ ಆಟದ ಮೇಲೆ ಗಮನ ಕೇಂದ್ರೀಕರಿಸಲು ಸಹಾಯ ಮಾಡ್ತವೆ. ಅಷ್ಟೇ ಅಲ್ಲದೆ ಯುವ ಆಟಗಾರನಿಗೆ ಹಿರಿಯ ಕ್ರಿಕೆಟಿಗರ ನೇರ ಮಾರ್ಗದರ್ಶನದ ಅಗತ್ಯವಿದೆ. ಇತಿಹಾಸವನ್ನು ತಿರುವಿ ನೋಡಿದ್ರೆ ನಮಗೆ ದೊಡ್ಡ ಪಾಠ ಸಿಗುತ್ತೆ. ಕೃತಕವಾಗಿ ಸಿಟ್ಟನ್ನು ಪ್ರದರ್ಶನ ಮಾಡೋದಕ್ಕಿಂತ ಆಟದ ಮೂಲಕವೇ ಎದುರಾಳಿಗಳಿಗೆ ಮಣ್ಣು ಮುಕ್ಕಿಸೋದು ಹೇಗೆ ಅನ್ನೋದಕ್ಕೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರೇ ದೊಡ್ಡ ಉದಾಹರಣೆ. 1992ರ ಕಾಲವನ್ನು ನೆನಪು ಮಾಡಿಕೊಳ್ಳಿ. ಆಗ ಕೇವಲ 19 ವರ್ಷದ ಯುವಕನಾಗಿದ್ದ ಸಚಿನ್ ತೆಂಡೂಲ್ಕರ್ ಅವರು ಆಸ್ಟ್ರೇಲಿಯಾ ಪ್ರವಾಸ ಕೈಗೊಂಡಿದ್ದಾಗ ಅಲ್ಲಿನ ಆಕ್ರಮಣಕಾರಿ ಬೌಲರ್ಗಳು ಸಚಿನ್ ಅವರನ್ನ ತೀವ್ರವಾಗಿ ಸ್ಲೆಡ್ಜಿಂಗ್ ಮಾಡಿದ್ರು, ಮಾನಸಿಕವಾಗಿ ಜಗ್ಗಿಸಲು ಯತ್ನಿಸಿದ್ರು. ಆದರೆ ಸಚಿನ್ ತೆಂಡೂಲ್ಕರ್ ಅವರು ಎದುರಾಳಿಗಳ ಮಾತುಗಳಿಗೆ ಕಿಂಚಿತ್ತು ತಲೆ ಕೆಡಿಸಿಕೊಳ್ಳದೆ ಯಾವುದೇ ಜಗಳಕ್ಕೂ ನಿಲ್ಲದೆ ಕೇವಲ ತಮ್ಮ ಅದ್ಭುತ ಬ್ಯಾಟಿಂಗ್ ಮೂಲಕವೇ ಸಿಕ್ಸರ್ ಹಾಗೂ ಬೌಂಡ್ರಿಗಳನ್ನು ಬಾರಿಸಿ ಅಸಲಿ ಉತ್ತರವನ್ನು ನೀಡಿದರು. ವೈಭವ್ ಸೂರ್ಯವಂಶಿ ಅವರು ಇಂತಹ ಹಿರಿಯ ಕ್ರಿಕೆಟಿಗರನ್ನು ತಮ್ಮ ಆದರ್ಶ ಮತ್ತು ಮೆಂಟರ್ಗಳಾಗಿ ಪರಿಗಣಿಸಬೇಕು. BCCI ಇಂತಹ ಹಿರಿಯ ಆಟಗಾರರೊಂದಿಗೆ ವೈಭವ್ ಅವರ ಮುಖಾಮುಖಿ ಭೇಟಿಯನ್ನು ಏರ್ಪಡಿಸಬೇಕು. ಜೊತೆಗೆ ಅವರಿಂದ ವೈಯಕ್ತಿಕ ಮಾರ್ಗದರ್ಶನ ಸಿಗುವಂತೆ ನೋಡಿಕೊಳ್ಳಬೇಕು. ಇದರೊಂದಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರೊಂದಿಗೆ ಇರುವ ಹಾಲಿ ಕೋಚ್ಗಳ ಬೆಂಬಲ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಇಂಡಿಯಾ ಎ ತಂಡದ ಸ್ಪಿನ್ ಕೋಚ್ ಸಾಯಿರಾಜ್ ಬಹುತುಳೆ ಅವರಂತಹ ಹಿರಿಯರು ರಾಜಸ್ಥಾನ ರಾಯಲ್ಸ್ ದಿನಗಳಿಂದಲೂ ಕೂಡ ವೈಭವ್ ಅವರನ್ನು ಅತ್ಯಂತ ಹತ್ತಿರದಿಂದ ನೋಡಿದ್ದಾರೆ ಮತ್ತು ಅವರ ಸಾಮರ್ಥ್ಯ ಏನು ಅನ್ನೋದನ್ನು ಅರಿತಿದ್ದಾರೆ. ಅವರು ಮೈದಾನದಲ್ಲಿ ಮತ್ತು ಮೈದಾನದ ಹೊರಗೆ ವೈಭವ್ಗೆ ಕೇವಲ ತಾಂತ್ರಿಕ ತರಬೇತಿ ನೀಡುವುದಷ್ಟೇ ಅಲ್ಲದೆ ಒಬ್ಬ ತಂದೆಯಂತೆ ಅಥವಾ ಹಿರಿಯ ಅಣ್ಣನಂತೆ ಧೈರ್ಯ ತುಂಬುವ ಮತ್ತು ತಪ್ಪುಗಳನ್ನು ತಿದ್ದುವ ಕೆಲಸವನ್ನು ಮಾಡಬೇಕಾಗಿದೆ. ನಾವು ಇನ್ನೊಂದು ಪ್ರಮುಖ ಸತ್ಯವನ್ನು ಮರೆಯುವಂತಿಲ್ಲ. ವೈಭವ್ ಸೂರ್ಯವಂಶಿ ಅವರು ಪ್ರಸ್ತುತ ವಯಸ್ಸು ಕೇವಲ 15, ಅಂದರೆ ಅವರಿನ್ನೂ ಹದಿಹರೆಯದ ಬಾಲಕ. ತನ್ನ ಬಾಲ್ಯದ ಬಹುಪಾಲು ಸಮಯವನ್ನು ಅವರು ಕ್ರಿಕೆಟ್ ಮೈದಾನದಲ್ಲೇ ಕಳೆದಿದ್ದಾರೆ, ಕ್ರಿಕೆಟ್ ಅಕಾಡೆಮಿಗಳಲ್ಲೇ ಕಳೆದಿದ್ದಾರೆ. ಈ ಕಾರಣದಿಂದಾಗಿ ಅವರಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಅಂದರೆ ICCಯ ಕಠಿಣ ನಿಯಮಗಳ ಬಗ್ಗೆ ಮತ್ತು ನೀತಿ ಸಂಹಿತೆಯ ಬಗ್ಗೆ ಸಂಪೂರ್ಣ ಅರಿವು ಇರುವ ಸಾಧ್ಯತೆಗಳು ಕಡಿಮೆ. ಹೀಗಾಗಿ ಕೇವಲ ಅವರ ಆಟವನ್ನು ತಿದ್ದುವುದಷ್ಟೇ ಅಲ್ಲ, ICCಯ ಕಠಿಣ ನಿಯಮಗಳ ಬಗ್ಗೆ ವೈಭವ ಸೂರ್ಯವಂಶಿ ಅವರಿಗೆ ಸಂಪೂರ್ಣ ಅರಿವು ಮೂಡಿಸಬೇಕಾದ ಅನಿವಾರ್ಯತೆ ಕೋಚ್ ಹಾಗೂ ಇತರ ಮ್ಯಾನೇಜ್ಮೆಂಟ್ ಸಿಬ್ಬಂದಿಗಳ ಮೇಲಿದೆ. ICC ನಿಯಮಗಳ ಪ್ರಕಾರ ಮೈದಾನದಲ್ಲಿ ಎದುರಾಳಿ ಆಟಗಾರರೊಂದಿಗೆ ಯಾವುದೇ ರೀತಿಯ ದೈಹಿಕ ಸಂಪರ್ಕ ಹೊಂದುವುದು, ತಳ್ಳಾಟ ನಡೆಸುವುದು ಅಥವಾ ನಿಂದನಾತ್ಮಕ ಪದಗಳನ್ನು ಬಳಸುವುದು ಕಠಿಣ ನಿಷೇಧಕ್ಕೆ ಒಳಪಡುತ್ತೆ. ಇಂತಹ ಬೇಜವಾಬ್ದಾರಿ ವರ್ತನೆಗಳು ಕೇವಲ ಆಟಗಾರನ ವೈಯಕ್ತಿಕ ರೇಟಿಂಗ್ ಅಥವಾ ಇಮೇಜನ್ನು ಮಾತ್ರ ಹಾಳು ಮಾಡೋದಿಲ್ಲ, ಬದಲಿಗೆ ಇಡೀ ತಂಡಕ್ಕೆ ಪೆನಾಲ್ಟಿ ರನ್ ರೂಪದಲ್ಲಿ ಅಥವಾ ಆ ಆಟಗಾರನಿಗೆ ಪಂದ್ಯ ನಿಷೇಧದ ಅಂದರೆ ಮ್ಯಾಚ್ ಬ್ಯಾನ್ ರೂಪದಲ್ಲಿ ಇಡೀ ದೇಶಕ್ಕೆ ದೊಡ್ಡ ಹೊಡೆತವನ್ನು ನೀಡಬಹುದು. ವೈಭವ್ ಸೂರ್ಯವಂಶಿಗೆ ಇಂತಹ ಕಠಿಣ ನಿಯಮಗಳನ್ನು ಕೇವಲ ಕಾಗದದ ಮೇಲೆ ತೋರಿಸದೆ ಪ್ರಾಯೋಗಿಕವಾಗಿ ಹಾಗೂ ದೃಶ್ಯ ಮಾಧ್ಯಮಗಳ ಮೂಲಕ ಮನವರಿಕೆ ಮಾಡಿಕೊಡಬೇಕಾಗಿದೆ. ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ ವೈಭವ ಸೂರ್ಯವಂಶಿ ಅವರಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಪ್ರತಿಭೆ ಇದೆ. ಭಾರತೀಯ ಕ್ರಿಕೆಟ್ನ ಭವಿಷ್ಯವನ್ನು ಮುನ್ನಡೆಸುವ ಎಲ್ಲ ಲಕ್ಷಣಗಳು ಅವರಲ್ಲಿ ಗೋಚರಿಸ್ತಾ ಇವೆ ಅನ್ನೋದು ನಮಗೆ 100ಕ್ಕೆ 100ರಷ್ಟು ಗೊತ್ತಿದೆ. ಆದರೆ ಕೇವಲ ಪ್ರತಿಭೆ ಇದ್ದರೆ ಸಾಲಲ್ಲ,
ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ದೀರ್ಘಕಾಲದವರೆಗೆ ಯಶಸ್ವಿಯಾಗಿ ಉಳಿಯೋದಕ್ಕೆ ಕೇವಲ ರನ್ ಗಳಿಸಿದರೆ ಮಾತ್ರ ಸಾಲಲ್ಲ. ಅದರ ಜೊತೆಗೆ ಎದುರಾಳಿಗಳು ಎಸೆಯುವ ತೀಕ್ಷ್ಣ ಮಾತುಗಳ ಸವಾಲನ್ನು, ಅವರ ಮಾನಸಿಕ ದಾಳಿಯನ್ನು ಮೈದಾನದಲ್ಲಿ ಕೇವಲ ಒಂದು ಸಣ್ಣ ನಗು ಮೊಗದಿಂದಲೇ ಎದುರಿಸಿ ಅವರಿಗೆ ಬ್ಯಾಟ್ ಮೂಲಕವೇ ರನ್ಗಳ ಮಳೆ ಹರಿಸುವ ಚಾಣಾಕ್ಷತೆ ಮತ್ತು ಪ್ರಬುದ್ಧತೆ ಇರಬೇಕು. BCCI ಈಗಿನಿಂದಲೇ ಎಚ್ಚೆತ್ತುಕೊಂಡು ಯುವ ಆಟಗಾರನನ್ನು ಮತ್ತು ಇವರಂತಹ ಇತರ ಯುವ ಪ್ರತಿಭೆಗಳನ್ನು ಸರಿಯಾದ ಹಾದಿಗೆ ತಂದು ಮಾನಸಿಕ ಶಿಸ್ತನ್ನು ರೂಢಿಸಿದರೆ ಮುಂಬರುವ ದಿನಗಳಲ್ಲಿ ಭಾರತೀಯ ಕ್ರಿಕೆಟ್ಗೆ ಮತ್ತೊಬ್ಬ ಶ್ರೇಷ್ಠ ಶಿಸ್ತಿನ ಮತ್ತು ಜಗತ್ತೇ ಹೆಮ್ಮೆ ಪಡುವಂತಹ ಅದ್ಭುತ ಆಟಗಾರ ಸಿಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕ್ರಿಕೆಟ್ ಕೇವಲ ದೈಹಿಕ ಸಾಮರ್ಥ್ಯದ ಆಟವಲ್ಲ, ಅದು ಮಾನಸಿಕ ಶಕ್ತಿಯ ಪರಮೋಚ್ಚ ಪರೀಕ್ಷೆ ಅನ್ನೋದನ್ನು ನಮ್ಮ ಯುವ ಆಟಗಾರರು ನೆನಪಿನಲ್ಲಿಡಬೇಕಾಗಿದೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ.